ನಿಜ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮಾತಿದೆಯಲ್ಲ, ಆರಂಭದಲ್ಲಿ ಯಾರು ಮಾತಾಡಿದ್ರು, ಯಾರೂ ಮಾತಾಡಲ್ಲ ಸ್ವಾಮಿ, ಜಗತ್ತಿರೋದೇ ಹಾಗೆ. ಯಾಕಂದರೆ ಏನಾದರೂ ಅಷ್ಟೊಂದು ಹೆಣ್ಣುಗಳು ವಿಲೇವಾರಿ ಆಗಿವೆ ಅಂತ ಕೇಳಿದಾಗಲೇ ನಡುಗೋಗಿರ್ತಾರೆ. ಏನಪ್ಪ ಇದು, ನೂರಾರು ಹೆಣ್ಣುಗಳು, ಏನಾದರೂ ಒಂದು 5-6 ಸಿಕ್ಬಿಡ್ತಿದ್ರೆ ಯಾವ್ದಾರು ಗುಂಡಿನಲ್ಲಿ, ಯಾರು ಕೂಡ ಬಾಯಿ ಬಿಡ್ತಿರ್ಲಿಲ್ಲ, ಯಾರೂ ಕೂಡ ಉಸಿರೆತ್ತಾ ಇರಲಿಲ್ಲ. ಗೊತ್ತಾಯಿತು, 1ರಲ್ಲಿ ಸಿಗಲಿಲ್ಲ, 2ರಲ್ಲಿ ಸಿಗಲಿಲ್ಲ, 3ರಲ್ಲಿ ಸಿಗಲಿಲ್ಲ, 6ರಲ್ಲಿ ಒಂದು ಸ್ಕೆಲೆಟಾನ್ ಬಿಟ್ಟರೆ ಮತ್ತೇನೂ ಸಿಗಲಿಲ್ಲ, 9ರಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ ಅಂತ ಅಲ್ಲಿ ಸಿಗಲಿಲ್ಲ, 13ರಲ್ಲಿ ವಿಪರೀತ ಅಂತ ಅದು ಸಿಗಲಿಲ್ಲ. ಹೆಣ ಹೂತಾಕಿದ್ ನಿಜ ಅಂತ ಜಡ್ಜ್ ಎದುರುಗಡೆನೇ ಹೇಳಿದಾನೆ ಚಿನ್ನಯ್ಯ. ತನ್ನ ವಾದ ತಾನು ಮುಂದುವರಿಸ್ತಾ ಇದ್ದಾನೆ. ಹೌದು, ನಾನು ಹೆಣ ಹಾಕಿದ್ ನಿಜ. ಎಲ್ಲಿ ಹೋದು, ಯಾಕೆ ಸಿಗಲಿಲ್ಲ? ಇದಕ್ಕೆ ಉತ್ತರ ಇಲ್ಲ. ಕೋರ್ಟ್ನಲ್ಲಿ ನ್ಯಾಯಾಧೀಶರ ಎದುರುಗಡೆ ಅವನು ಹೇಳ್ತಾನೆ, ನಾನು ಹೆಣ ಹೂತಿರುವಂಥದ್ದು ಸತ್ಯ. ಶುರುವಾಗಿದೆ. ಸಹಜವಾಗಿ ಕೆಲವೊಂದಷ್ಟು ಪ್ರಶ್ನೆಗಳು ಬರ್ತವೆ. ಏನಪ್ಪಾ ನೀನು ಹೆಣ ಹೂತಿದ್ ನಿಜನಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಹೌದು ಹೌದು ಮಹಾಸ್ವಾಮಿಗಳೇ, ನಾನು ಹೆಣ ಹೂತಿರುವಂಥದ್ದು ಸತ್ಯ ಅಂದಿದ್ದಾನೆ ಅವನು. SIT ವಕೀಲರ ವಾದ ಆಯಿತು. ಅದಾದ ಮೇಲೆ ಚಿನ್ನಯ್ಯನಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರು. ಚಿನ್ನಯ್ಯ ಅದೇ ತನ್ನ ವಾದವನ್ನು ಮುಂದುವರಿಸ್ತಾ, ಬನ್ನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಕೋರ್ಟ್ನ ಮುಂಭಾಗದಲ್ಲಿದ್ದಾರೆ. ಪೃಥ್ವಿರಾಜ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ನೋಡಿ, ಸುದೀರ್ಘ ಅವಧಿಯ ತನಕ ಈತನನ್ನು ವಿಚಾರಣೆ ಮಾಡಿ ಅದಾದಮೇಲೆ ಗೊತ್ತಾಯಿತು ಈತನ ಸಂಗತಿಗಳೆಲ್ಲವೂ ಕೂಡ ಬುರುಡೆ. ಬರೀ ಹಿಂಗೆ ಮಾತಾಡಿದ್ರೆ ಯಾವುದು ಕೂಡ ಅರ್ಥ ಆಗಲ್ಲ ಅಂತೇಳಿ ಪೊಲೀಸರು ತಮ್ಮ ಭಾಷೆಯನ್ನು ಶುರು ಮಾಡಿರಬೇಕು ಅಂತ ಅನಿಸುತ್ತೆ. ಹೀಗಾಗಿ ಈತ ಎಲ್ಲ ಸತ್ಯವನ್ನು ಕೂಡ ಕಕ್ಕಿದ್ದಾನೆ. ಏನು ಕಕ್ಕದ, ಏನು ಎತ್ತ, ಅದೆಲ್ಲವೂ ಕೂಡ ಆಮೇಲೆ ಬರುತ್ತೆ, ಪ್ರಶ್ನೆ ಬೇರೆ. ಈಗ ಕೋರ್ಟ್ನಲ್ಲಿ ಆತನ ವಿಚಾರಣೆ ಆರಂಭ ಆಗಿದೆ. ಅಂದರೆ ಈ ವಕೀಲರು ಈಗಾಗಲೇ ವಾದ ಮಂಡನೆಯನ್ನು ಶುರು ಮಾಡಿದ್ದಾರೆ. ಆಮೇಲೆ ಜಡ್ಜ್ ಈತನಿಗೂ ಕೂಡ ಕೇಳಿದ್ದಾರೆ, ನೀನು ಶವ ಹಾಕಿದ ನಿಜನಾ ಅಂತ. ಹೌದು, ನಾನು ಹೆಣ ಹಾಕಿದ ನಿಜ ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಏನೇನು ನಡೀತಾ ಇದೆ? ಖಂಡಿತ ರಂಗನಾಥ್, ಈಗ ಒಳಗಡೆ ಎಲ್ಲ ಒಂದು ಕಾನೂನು ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ಸದ್ಯಕ್ಕೆ ಆರಂಭಿಕ ಹಂತದಲ್ಲಿ ಏನು SIT ಅಧಿಕಾರಿಗಳು ಜಡ್ಜ್ಗೆ, ನ್ಯಾಯಾಧೀಶರಿಗೆ ಹೇಳ್ತಾರೆ, ಅಂದ್ರೆ ಈತ ಮಾಡಿರುವಂತಹ ಅಪರಾಧಿಕ ಕೃತ್ಯಗಳೇನಿದೆ, ಆತನ ಮೇಲೆ ಏನೇನು ಆರೋಪಗಳಿದೆ, ಸೊ ಆರೋಪಗಳನ್ನ ಜಡ್ಜ್ಗೆ ಮನವರಿಕೆ ಮಾಡಿಕೊಡ್ತಾರೆ. ಅಂದ್ರೆ ಸುದೀರ್ಘ 18ರಿಂದ 19 ಗಂಟೆಗಳ ವಿಚಾರಣೆ ಸಂದರ್ಭದಲ್ಲಿ ಆತ ಏನೇನು ಹೇಳ್ದ ಅನ್ನೋದನ್ನ ಜಡ್ಜ್ಗೆ ಈ SIT ಅಧಿಕಾರಿಗಳು ಬ್ರೀಫ್ ಅನ್ನ ಮಾಡಿದ್ದಾರೆ. ಸೊ ಬ್ರೀಫ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಜಡ್ಜ್ ಹೇಳಿರೋಂಥ SIT ಹೇಳಿರೋದೇನಂತ ಹೇಳಿದ್ರೆ, ಸೊ ಈತನ ಹಿಂದೆ ಸಾಕಷ್ಟು ಜನರಿದ್ದಾರೆ, ಇಲ್ಲೊಂದು ಷಡ್ಯಂತ್ರ ನಡೆದಿದೆ, ಮತ್ತೆ ಇಲ್ಲಿ ಹಣದ ವ್ಯವಹಾರಗಳಾಗಿದೆ, ಮತ್ತೆ ಬೇರೆ ಬೇರೆ ವಿಚಾರಗಳಾಗಿ ತನಿಖೆಯನ್ನ ಮಾಡುವಂತಹ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ನಮಗೆ 10 ದಿನಗಳ ಕಾಲ ಈತನನ್ನ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಈಗ SIT ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿರುವಂತದ್ದು. ಸೊ ಇದಾದ ಬಳಿಕ ನ್ಯಾಯಾಧೀಶರು ಆತನಿಗೂ, ಅಂದ್ರೆ ಏನು ಚಿನ್ನಯ್ಯ, ಮಾರ್ಕ್ಸ್ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಏನಿದ್ದಾನೆ, ಸೊ ಈತನನ್ನ ಅವರು ಜಡ್ಜ್ ಆತನಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಸೊ ಆರಂಭಿಕ ಹಂತದಲ್ಲೇ ಆತ ತಾನು ಹೆಣವನ್ನ ಹೂತಿದ್ದೆ ಅನ್ನೋದನ್ನು ಕೂಡ ಮತ್ತೆ ರಿಪೀಟ್ ಅನ್ನ ಜಡ್ಜ್ ಮುಂದೆ ಮಾಡಿರುವಂತದ್ದು. ಮತ್ತೆ ಅದನ್ನ ಹೊರತುಪಡಿಸಿದಂತೆ ಬೇರೆ ಬೇರೆ ವಿಚಾರಗಳನ್ನ ಈಗ ಜಡ್ಜ್ ಮುಂದೆ ಹೇಳ್ತಾ ಇದ್ದಾನೆ. ಅಂದ್ರೆ ಆತನಿಗೆ ಏನೇನು ಹೇಳಬೇಕು ಅನ್ಸುತ್ತೆ ಅದನ್ನೆಲ್ಲವನ್ನು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ನಾನು ಯಾವುದು ತಪ್ಪನ್ನ ಮಾಡಿಲ್ಲ, ಸೊ ನನ್ನ ಮೇಲೆ ಆರೋಪಗಳೆಲ್ಲ ಸುಳ್ಳು, ನಾನು ಅಪರಾಧಿ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಆತ ಜಡ್ಜ್ಗೆ ಹೇಳ್ತಾ ಇರುವಂತದ್ದು. ಇನ್ನೊಂದು ಕಡೆ SIT ಈತ ಮಾಡಿರುವಂತಹ ಅಪರಾಧಿಕ ಕೃತ್ಯಗಳೇನು, ಈತನ ಮೇಲೆ ಇರುವಂತಹ ಆರೋಪಗಳು ಏನೇನು ಅನ್ನೋ ಒಂದು ಪಟ್ಟಿಯನ್ನು ಕೂಡ ಜಡ್ಜ್ಗೆ ಕೊಟ್ಟಿರುವಂತದ್ದು. ಸೊ ಇಲ್ಲಿ ಆತನನ್ನು ವಿಚಾರಣೆ ಮಾಡಲಿಕ್ಕೆ ಇನ್ನೂ 10 ದಿನಗಳ ಕಾಲ ಅವಕಾಶ ಕೊಡಬೇಕು ಅಂತ ಹೇಳಿ, ಆತನಿಗೆ ಪೊಲೀಸ್ ಕಸ್ಟಡಿಗೆ ಆತನ ಕೊಡಬೇಕು ಅಂತ ಹೇಳಿ ಈಗ SIT ಕೇಳಿರುವಂಥದ್ದು. ಇದನ್ನ ಜಡ್ಜ್ ಈಗ ಏನು ಕನ್ವಿನ್ಸ್ ಆಗ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಆತನ ವಿಚಾರಣೆ ಇನ್ನೂ ಸಾಕಷ್ಟು ದಿನಗಳು ಬೇಕಾಗುತ್ತೆ. ಆತನ ಹಿಂದೆ ಇರುವಂಥವ್ರು ಯಾರ್ಯಾರು, ಆತನಿಗೆ ಯಾರ್ಯಾರು ಆ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರು, ಆತನಿಗೆ ಶೆಲ್ಟರ್ ಕೊಟ್ಟಿದ್ಯಾರು, ಮತ್ತೆ ಆತನಿಗೆ ಹಣದ ವ್ಯವಹಾರ ಆಗಿದೆ ಅಂತ ಹೇಳಿದ್ರೆ ಹಣದ ಮೂಲ ಎಲ್ಲಿಂದ ಬಂತು. ಈಗ ಆತನೇ ಸ್ವತಃ ಹೇಳಿರುವಂಥದ್ದು, ಈವರೆಗೂ 2 ಲಕ್ಷ ರೂಪಾಯಿ ಹಣವನ್ನ ನನಗೆ ಅವರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಸೊ 2 ಲಕ್ಷ ರೂಪಾಯಿ ಹಣವನ್ನ ಯಾವ ಉದ್ದೇಶಕ್ಕೆ ಕೊಟ್ಟರು, ಮತ್ತೆ ಯಾರು ಕೊಟ್ಟಿದ್ದು, ಹಣ ಎಲ್ಲಿಂದ ಬಂತು, ಎಲ್ಲ ತನಿಖೆಗೆ ಆಗಬೇಕಾಗಿರುತ್ತೆ. ಮತ್ತೆ ಆ ಬುರುಡೆಯನ್ನ ತಂದಂತ ಸಂದರ್ಭದಲ್ಲಿ ಆ ಬುರುಡೆ ಆರಂಭಿಕ ಹಂತದಲ್ಲಿ ತಂದಿದ್ದು ಎಲ್ಲಿಂದ, ಇದನ್ನೆಲ್ಲವನ್ನು ಹೇಳಿದ್ರಿಂದ ಅಲ್ಲಿ ಸ್ಪಾಟ್ ಮಾಜರ್ ಎಲ್ಲವನ್ನು ಕೂಡ ಮತ್ತೆ ಮಾಡಬೇಕಾಗುತ್ತೆ, ಅವನ್ನ ಕರ್ಕೊಂಡು ಹೋಗಿ, ಆರೋಪಿಯನ್ನ ಕರ್ಕೊಂಡು ಹೋಗಿ. ಸೊ ಆದ್ರಿಂದ ಈಗ 10 ದಿನಗಳ ಕಾಲ ಕೇಳಿದರೆ ಜಡ್ಜ್ ಎಷ್ಟು ದಿನಗಳ ಕಾಲ PC ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ರಂಗನಾಥ್, ಎಸ್, ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ಮಾತಾಡ್ತೀನಿ. ನಾನು ಹೇಳ್ತಾ ಇದ್ದೆ ಪೊಲೀಸ್ ಭಾಷೆಯ ಬಗ್ಗೆ. ಅಂದರೆ ಪೊಲೀಸ್ ಭಾಷೆ ಅಂದ ತಕ್ಷಣ ಬರೀ ಹೊಡೆದು ಬಡ್ದು ಮಾಡ್ತಾರೆ ಅಂತ ಅಲ್ಲ. ಅದರ ಅರ್ಥ ಏನು ಅಂತಂದರೆ 19 ಗಂಟೆಗಳ ಕಾಲ ಒಬ್ಬ ವ್ಯಕ್ತಿನ ಒಂದೇ ಚೇರ್ ಮೇಲೆ ಕೂಡಿಸಿ ನಿರಂತರವಾಗಿ ವಿಚಾರಣೆ ಮಾಡಿದರೆ ಏನಾಗಬೇಕು ಹೇಳಿ? ತಲೆ ಕೆಟ್ಟು ಹೋಗುತ್ತೆ. ಈ ರೀತಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅನುಸರಿಸುವಂಥ ಮಾರ್ಗಗಳು
ಅಂತೂ ಇಂತೂ ಆತ ಎಲ್ಲ ಸಂಗತಿಗಳನ್ನು ಕೂಡ ಬಾಯಿ ಬಿಟ್ಟಿರೋಂಗೆ ಕಾಣ್ತಾ ಇದೆ. ಈತನಿಗೆ ದುಡ್ಡು ಬಂತಲ್ಲ, ಈತನಿಗೆ ದುಡ್ಡು ಎಲ್ಲಿಂದ ಬಂತು, ಯಾರು ಕೊಟ್ಟರು, ಇದು ಸಂಗತಿ. ಯಾರು ಹಣವನ್ನು ಕೊಟ್ಟರು, ಇದರ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇನ್ಸೈಡ್ ವಿವರಗಳನ್ನು ಕೊಡ್ತಾ ಇದ್ದೀವಿ. 2 ಲಕ್ಷ ರೂಪಾಯಿ ಹಣ ಚಿನ್ನಯ್ಯ ಬಾಯಿ ಬಿಟ್ಟಿದ್ದಾನೆ. 2 ಲಕ್ಷ ರೂಪಾಯಿ ತಿಮರೋಡಿ ಮತ್ತೆ ಮಟ್ಟಣ್ಣವರ ಟೀಮ್ನಿಂದ ನನಗೆ ದುಡ್ಡು ಬಂತು 2 ಲಕ್ಷ. ಈಗ ನೋಡಿ, ಜೊತೆಗಿದ್ದಂಥವರು ಕೂಡ ಸಿಕ್ಕಾಕೊಳ್ತಾರೆ. SIT ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಸಂಗತಿಗಳು ರಿವೀಲ್ ಆಗಿವೆ. ಈತ ಯಾವಾಗ ಬಂದ, ಯಾರ ಸಂಪರ್ಕಕ್ಕೆ ಬಂದ ನೋಡಿ. ಒಂದು ಸಂಗತಿನ ನಾನಿಲ್ಲಿ ಹೇಳಲೇಬೇಕು. TV9 ಆರಂಭದಿಂದಲೂ ಕೂಡ ಈತನ ಚಲನವಲನಗಳು, ಅಂದರೆ ಈತ ಯಾವ ರೀತಿ ಹಾದಿ ತಪ್ಪಿಸ್ತಾ ಇದ್ದಾನೆ, ಅದೆಲ್ಲ ವಿವರಗಳನ್ನು ಕೊಡ್ತಾ ಇತ್ತು. ಜೊತೆಗೆ ನಡುವೆ TV9 ಕೊಟ್ಟಂಥ ಒಂದು ಸಂಗತಿ ಅಂದರೆ ಇವನು ಎಲ್ಲಿದ್ದ, ಯಾರು ಕರ್ಕೊಂಬಂದರು, ಯಾರು ಏನೇನು ಹೇಳಿಕೊಟ್ರು, ಯಾರ್ಯಾರು ಬುರುಡೆ ಕೊಟ್ಟರು, ಏನು ಎತ್ತ, ಅದಾದಮೇಲೆ ಇವನು ಹೆಂಗೆ ಬುರುಡೆ ಬಿಟ್ಟ, ಅದೆಲ್ಲ ಸಂಗತಿಗಳನ್ನು ಕೂಡ ಹೇಳಿತ್ತು. ಅವೆಲ್ಲವೂ ಕೂಡ ಸತ್ಯವಾಗಿದೆ, ಅವೆಲ್ಲವೂ ಕೂಡ. ಆದರೆ ಹೇಳ್ಕೊಡುವಂಥವ್ರು ಸರಿಯಾಗಿ ಹೇಳ್ಕೊಟ್ಟಿಲ್ಲ, ಅರ್ಥ ಮಾಡ್ಕೊಳ್ಳುವಂಥವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಎಡವಟ್ಟಾಗಿದ್ದಲ್ಲಿ ನೋಡಿ. ಈಗ ಮತ್ತೆ ತಿರ್ಗಾ ಹಿಂದೂ ಕೂಡ ಈ ಹಿಸ್ಟ್ರಿ ಕೊಟ್ಟಿದ್ವಿ ನಾವು. 2 ವರ್ಷ ತಮಿಳ್ನಾಡಿನಲ್ಲಿದ್ದ, ಚಿಕ್ಕರಸಿನ ಪಾಳ್ಯದಲ್ಲಿದ್ದಂಥ ಚಿನ್ನಯ್ಯ, ಈರೋಡ್ನ ಚಿಕ್ಕರಸಿನ ಪಾಳ್ಯ, ಅಲ್ಲಿಗೆ ಹೋಗಿ ಅವನು ಕರ್ಕೊಂಬರ್ತಾರೆ, ಅವನಿಗೆಲ್ಲವೂ ಹೇಳ್ಕೊಡ್ತಾರೆ ಸಂಗತಿಗಳನ್ನು. ಇದೆಲ್ಲವೂ ಕೂಡ ತಮಿಳ್ನಾಡಿನಿಂದ ಉಜಿರೆಗೆ ಒಂದು ಕೆಲಸ ಮಾಡ್ತಾನೆ. ಉಜಿರೆ ಕೆಲಸ ಮಾಡಿ ಆಮೇಲೆ ಕೆಲಸ ಬಿಟ್ಟು ಮತ್ತೆ ವಾಪಸ್ ಅವ್ನು ಚೆನ್ನೈಗೆ ಹೋಗಿರ್ತಾನೆ. ಅಲ್ಲಿಂದ ಬಂದಂಥವನಿಗೆ ಕೆಲವೊಂದು ನಿರ್ದೇಶನಗಳು ಸಿಕ್ಕುವು. ಅದರ ಪ್ರಕಾರ ಇವನು ಅಲ್ಲಿ ಹೂತಿದ್ದೀನಿ, ಇಲ್ಲಿ ಹೂತಿದ್ದೀನಿ ಅಂತ ಶುರು ಮಾಡ್ಕೊಂಡ. ಇದು ಸಂಗತಿ. SIT ತನಿಖೆ ಸಂದರ್ಭದಲ್ಲಿ ಯಾರ್ಯಾರ ಬಗ್ಗೆ ಹೇಳಿದಾನೋ, ಏನೇನು ಹೇಳಿದಾನೋ ಗೊತ್ತಿಲ್ಲ. ಅವನು ಹೇಳ್ತಾನೆ, ಯಾವ ಟೀಮ್ ನನಗೆ 2 ಲಕ್ಷ ರೂಪಾಯಿ ಕೊಡ್ತು,